ಅರೆ, ದೊಡ್ಡಣ್ಣ ಕಾಯ್ತಾ ಇದ್ದ ಕ್ಷಣ ಬಂದೇ ಬಿಡ್ತು ಅನಿಸುತ್ತೆ. ಬ್ರಿಟಿಷರು ದೊಡ್ಡಣ್ಣನಿಗೆ ಒಂದು ಸಹಕಾರ ಕೊಡ್ತೀವಿ ಅನ್ನೋಂಥ ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಏನಾಗ್ತಿದೆ ಹಾಕಿದರೆ, ಹಾಲಿ ದೊಡ್ಡಣ್ಣನಿಗೆ ಮಾಜಿ ದೊಡ್ಡಣ್ಣ ಏನು ಸಹಕಾರ ಕೊಡ್ತಾ ಇದ್ದಾರೆ, ಏನಾಗ್ತಿದೆ ಹಾಕಿದರೆ, ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಮಧ್ಯೆ ಇದೊಂಥರ ಶುಭ ಸುದ್ದಿ, ಗುಡ್ ನ್ಯೂಸ್ ಅನ್ನೋ ಥರದ್ದು ಈಗ ಅಮೆರಿಕದ ಟ್ರಂಪ್ ಅವರ ಕಿವಿ ಕೇಳ್ತಾ ಇದೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ತನ್ನ ಭರವಸೆಯ ಬೆಂಬಲವನ್ನು ಪಡೆದುಕೊಂಡಿದೆ. ಏನಪ್ಪ ಅಂತಂದರೆ, ಈ ವಾಸ್ತವವಾಗಿ ಹೇಳಬೇಕಂದ್ರೆ ಇಸ್ರೇಲ್ ಅಮೆರಿಕ ಯುದ್ಧದಲ್ಲಿ ಟೆಹರಾನ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಯಾಕಂದರೆ ಬ್ರಿಟಿಷರು ಈಗ ಅಮೆರಿಕವನ್ನು ಬೆಂಬಲಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಇರಾನ್ ಯುದ್ಧದ ಮಧ್ಯೆ ಬ್ರಿಟನ್ ಅಮೆರಿಕವು ತನ್ನ ಮಿಲಿಟರಿ ನೆಲೆಗಳನ್ನು ದಾಳಿ ಮಾಡೋದಕ್ಕೆ, ಅಂದರೆ ಇರಾನಿನ ಮೇಲೆ ದಾಳಿ ಮಾಡೋದಕ್ಕೆ ಬಳಸ್ಕೊಳ್ಬಹುದು ನೀವು ಅನ್ನುವಂಥ ಅನುಮತಿಯನ್ನು, ಮಹತ್ವದ ಒಂದು ನಿರ್ಧಾರವನ್ನು ಕೊಟ್ಟಿದೆ ಅನ್ನುವಂಥದ್ದನ್ನು ಈಗ ಅಮೆರಿಕ ಸುದ್ದಿ ಮಾಡ್ತಾ ಇದೆ. ಈ ಸುದ್ದಿ ಅಥವಾ ಈ ನಿರ್ಧಾರದ ನಂತರ ಹಾರ್ಮುಜ್ನಲ್ಲಿ ದೊಡ್ಡ ಯುದ್ಧ ನಡೆಯುವ ಸುಳಿವು ಸಿಕ್ಕಿದೆ. ವಾಸ್ತವವಾಗಿ ಹೇಳಬೇಕಪ್ಪ ಅಂದರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಇರಾನಿನ ನೆಲದ ಮೇಲೆ ದಾಳಿ ಮಾಡಲು ಬ್ರಿಟನ್ ತನ್ನ ಮಿಲಿಟರಿ ನೆಲೆಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಅಮೆರಿಕಕ್ಕೆ ಅನುಮತಿ ನೀಡಿದೆ. ಬ್ರಿಟಿಷರ ಈ ನಿರ್ಧಾರವು ಹಾರ್ಮುಜ್ನಲ್ಲಿ ಅಶಾಂತಿಯನ್ನು ಇನ್ನೂ ಹೆಚ್ಚಾಗುತ್ತೆ, ಅಶಾಂತಿ ಇನ್ನೂ ಜಾಸ್ತಿ ಮಾಡುತ್ತೆ, ಅದರಲ್ಲಿ ಯಾವ ಡೌಟ್ ಕೂಡ ಬೇಡ. ಇರಾನಿನ ಕ್ಷಿಪಣಿ ನೆಲೆಗಳನ್ನು ತಟಸ್ಥಗೊಳಿಸಲು ಅಮೆರಿಕ ಬ್ರಿಟಿಷ್ ನೆಲೆಗಳನ್ನು ಬಳಸಿಕೊಳ್ಳಬಹುದು ಎನ್ನುವ ಈ ಬ್ರಿಟಿಷರ ನಿರ್ಧಾರ ಅಧಿಕೃತವಾಗಿದೆ ಅನ್ನೋದನ್ನು ಬ್ರಿಟಿಷ್ ಮಂತ್ರಿಗಳು ಸ್ವತಃ ದೃಢಪಡಿಸ್ತಾರೆ. UK ಬೆಂಬಲ ಪಡೆದ ಯುನೈಟೆಡ್ ಸ್ಟೇಟ್ಸ್ ಯಾಕೆ ಅಂತಂದರೆ, ಈ ಡೌನಿಂಗ್ ಸ್ಟ್ರೀಟ್ ಪ್ರಕಾರ ಬ್ರಿಟಿಷ್ ಮಂತ್ರಿಗಳು ಹೇಳ್ತಾರೆ, ಇರಾನಿನವರು ನಿರಾಯುಧ ವಾಣಿಜ್ಯ ಹಡಗುಗಳನ್ನ, ಅಂದರೆ ಈ ತೈಲವನ್ನು ತುಂಬಿಸ್ಕೊಂಡು ಬರ್ತಕ್ಕಂಥ ಈ ಹಡಗುಗಳಲ್ಲಿ ಯಾವುದೇ ರೀತಿಯ ವೆಪನ್ಗಳಿರೋದಿಲ್ಲ, ಇಂಥವರನ್ನು ಇವರು ಗುರಿಯಾಗಿಸಿಕೊಂಡು ನಾಗರಿಕರ ಮೂಲ ಸೌಕರ್ಯದ ಮೇಲೆ ಇವರು ದಾಳಿ ಮಾಡ್ತಾರೆ. ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನದಲ್ಲಿಟ್ಟಿರುವಂತಹ ಇರಾನ್ ಇದ್ರ ಜೊತೆ ಚರ್ಚೆ ಮಾಡೋದಕ್ಕೆ ಬರ್ತಾ ಇಲ್ಲ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲೆ ದಾಳಿ ಮಾಡಲು ಬಳಸುವ ಕ್ಷಿಪಣಿ ನೆಲೆಗಳನ್ನು ತಟಸ್ಥಗೊಳಿಸುವ ರಕ್ಷಣಾತ್ಮಕ ಕಾರ್ಯಗಳನ್ನು ಸೇರಿದಂತೆ ಈ ಪ್ರದೇಶಗಳಲ್ಲಿ ಸಾಮೂಹಿಕ ರಕ್ಷಣೆಗಾಗಿ ಯುನೈಟೆಡ್ ಸ್ಟೇಟ್ಗೆ UK ನೆಲೆಗಳನ್ನು ಬಳಸ್ಕೊಳ್ಳುತ್ತೆ ಅನ್ನೋದನ್ನು ಅವರು ದೃಢಪಡಿಸ್ತಾರೆ. ಬ್ರಿಟನ್ನ ಈ ನಿರ್ಧಾರವನ್ನು ಏಕೆ ತೆಗೆದುಕೊಂಡಿತು? ಬ್ರಿಟನ್ನ ಅಧಿಕೃತ ಹೇಳಿಕೆ ಪ್ರಕಾರ ನಮ್ಮ ಆಪ್ತ ಮಿತ್ರ ರಾಷ್ಟ್ರಗಳು ಮತ್ತು ಗಲ್ಫ್ ಪಾಲುದಾರಿಕೆಯ ಸೇರಿದಂತಹ ರೆಡ್ ಎನ್ಸೈನ್ ಹಡಗುಗಳು ಮತ್ತು ಹಡಗುಗಳ ಮೇಲಿನ ದಾಳಿಗಳನ್ನು ಸೇರಿದಂತೆ ಇರಾನ್ನ ಅಜಾಗರೂಕತೆಯ ದಾಳಿಗಳಿಗೆ ಪ್ರದೇಶವನ್ನು ಮತ್ತಷ್ಟು ಬಿಕ್ಕಟ್ಟಿಗೆ ತಳ್ಳುವಂತಹ ಮತ್ತು ಬ್ರಿಟನ್ ಹಾಗೂ ಪ್ರಪಂಚದಾದ್ಯಂತ ಅನುಭವಿಸ್ತಾ ಇರತಕ್ಕಂಥ ಆರ್ಥಿಕ ಪರಿಣಾಮವನ್ನು ಇನ್ನಷ್ಟು ಹದಗೆಡಿಸುವ ಅಪಾಯವನ್ನು ಹೊಂದಿವೆ ಅನ್ನೋದನ್ನು ಒಪ್ಕೊಳ್ತಾರೆ. ಬ್ರಿಟನ್ಗೆ ಯಾಕೆ ಬೇಕಾಗಿತ್ತು ಈ ಡಿಸಿಷನ್ ಅಂತಂದರೆ, ಬ್ರಿಟನ್ ಈ ನಿರ್ಧಾರವನ್ನು ಮಹತ್ವದ್ದಾಗಿದೆ ಅಂತ ಹೇಳ್ಕೊಳ್ತಾರೆ. ಯಾಕಂದರೆ ಅಮೆರಿಕ ತನ್ನ ಬ್ರಿಟನ್ ಬೆಂಬಲಿಸುವ ಸಾಧ್ಯವಾಗಲಿ ಕೆಲವು ದಿನಗಳ ಹಿಂದೆ UK ಪ್ರಧಾನಿ ಕಿರ್ ಸ್ಟಾರ್ಮರ್ ಯುನೈಟೆಡ್ ಸ್ಟೇಟ್ಸ್ನಿಂದ ಇದೇ ರೀತಿಯ ವಿನಂತಿಯನ್ನು ತಿರಸ್ಕರಿಸಿದರು. ಇರಾನ್ ಯುದ್ಧದಲ್ಲಿ ತನ್ನ ಯಾವುದೇ ಮಿಲಿಟರಿ ನೆಲೆಗಳನ್ನು ಬಳಸಿಕೊಳ್ಳಲಾಗುವುದಿಲ್ಲ ಎಂದು ಕಿರ್ ಸ್ಟಾರ್ಮರ್ ಸ್ಪಷ್ಟಪಡಿಸಿದ್ರು ಕೂಡ. ಬ್ರಿಟನ್ನ ಈ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸುವುದಿಲ್ಲ ಅನ್ನೋದನ್ನು ಕೂಡ ಅವರು ಆವಾಗಲೇ ಸ್ಪಷ್ಟಪಡಿಸಿದರು. ಆದಾಗ್ಯೂ ಬಹುಶಃ ಇರಾನ್ ಬ್ರಿಟನ್ ಗಲ್ಫ್ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದ ರೀತಿ ಬ್ರಿಟನ್ಗೆ ತನ್ನ ನಿಲುವನ್ನು ಬದಲಾಯಿಸಿಕೊಳ್ಳುವಂತಹ ಮುಖ್ಯ ಕಾರಣ ಆಯಿತು ಅನ್ನೋದನ್ನು ಹೇಳುತ್ತೆ. ಯಾವ ಎರಡು ನೆಲೆಗಳನ್ನು ಬಳಸ್ಕೊಳ್ತಾ ಇದೆ ಅಮೆರಿಕ ಅಂತಂದರೆ, UK ಪ್ರಧಾನಿ ಕಿರ್ ಸ್ಟಾರ್ಮರ್ ಈ ಹಿಂದೆ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯನ್ನು ಉಲ್ಲೇಖಿಸಿ ಬ್ರಿಟಿಷ್ ನೆಲೆಗಳನ್ನು ಬಳಸ್ಕೋಬೇಕು ಅನ್ನೋದನ್ನು ವಾಷಿಂಗ್ಟನ್ನಲ್ಲಿ ವಿನಂತಿಯನ್ನು ತಿರಸ್ಕಾರ ಮಾಡಿದಂತೆ. ಚಾಗೋಸ್ ದ್ವೀಪಗಳಲ್ಲಿರುವಂತಹ ಡಿಯಾಗ್ರೋ ಗಾರ್ಸಿಯಾ ಮತ್ತು ಗ್ಲೌಸ್ಟೇರಿಯಾ ಶೇರ್ ಅನ್ನುವಂತಹ ಫೆಡ್ರ್ 4 ಎಂಬ ಈ ಎರಡು ಬ್ರಿಟಿಷ್ ನೆಲೆಗಳು ಯುರೋಪ್ನಲ್ಲಿ US ಹಾಗೂ ಹೆವಿ ಬಾಂಬರ್ ಫ್ಲೀಟ್ಗಳ ನೆಲೆಯಾದಂತಹ UKಯೊಂದಿಗೆ ಹಿಂದಿನ ಒಪ್ಪಂದಗಳ ನೆಲೆಯಾಗಿದ್ದಂತಹ UKಯೊಂದಿಗೆ ಹಿಂದಿನ ಒಪ್ಪಂದಗಳ ಆಧಾರದ ಮೇಲೆ ಈ ಕಾರ್ಯಾಚರಣೆ ಮಾಡೋದಕ್ಕೆ ಅಲ್ಲಿನ ಸರ್ಕಾರ ಮುಂಚೆ ಚರ್ಚೆ ಮಾಡಿದಂತೆ ಆಗ ಒಪ್ಕೊಂಡಿದ್ರು ಅನ್ನೋದನ್ನು ಹೇಳ್ತಾರೆ. ಈ ನೆಲೆಗಳನ್ನು ಮೂರನೇ ದೇಶಗಳ ಯುದ್ಧದ ಮಿಲಿಟರಿಗೆ ಕಾರ್ಯಾಚರಣೆಗೆ ಬಳಸ್ಕೊಳ್ಬಹುದು ಅನ್ನೋದನ್ನು ಈ ಹಿಂದೆ ನಿರ್ಧಾರ ಮಾಡಿದ್ರಂತೆ. ಹೀಗಾಗಿ ಟ್ರಂಪ್ ಬ್ರಿಟಿಷ್ ಪ್ರಧಾನಿಯನ್ನು ಟೀಕಿಸಿದರು. ಒಂದು ಟೈಮಲ್ಲಿ ಈ ಯುದ್ಧದ ಆರಂಭದಲ್ಲಿ ಟ್ರಂಪ್ ಬ್ರಿಟಿಷ್ ಪ್ರಧಾನಿಯನ್ನು ಟೀಕಿಸಿದ್ದು ನಿಜ. ಇರಾನ್ ಯುದ್ಧ ಪ್ರಾರಂಭವಾದಾಗಿಂದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಸ್ಟಾರ್ಮರ್ ಅವರನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಸ್ಟಾರ್ಮರ್ ಅವರಿಗೆ ಸಹಾಯ ಮಾಡಲು ಸಾಕಷ್ಟು ಕೆಲಸ ಮಾಡುತ್ತಿಲ್ಲ, ಅಂದರೆ ನಮ್ಮ ಅಮೆರಿಕಕ್ಕೆ ಸಹಾಯ ಮಾಡ್ತಿಲ್ಲ, ಇಸ್ರೇಲ್ಗೆ ಸಹಾಯ ಮಾಡ್ತಿಲ್ಲ ಅನ್ನುವಂಥದ್ದನ್ನು ಟ್ರಂಪ್ ಪದೇ ಪದೇ ಹೇಳ್ತಾನೆ ಇದ್ದರು. ಈ ತಿಂಗಳ ಆರಂಭದಲ್ಲಿ ಇರಾನ್ ಜೊತೆಗಿನ ಯುದ್ಧವನ್ನು ಗೆಲ್ಲಲು ಬ್ರಿಟನ್ ಸಹಾಯದ ಅಗತ್ಯವಿಲ್ಲ ಮತ್ತು ಇರಾನ್ನೊಂದಿಗೆ ಸಂಘರ್ಷದ ಸಮಯದಲ್ಲಿ ಬ್ರಿಟನ್ನಿಂದ ಬೆಂಬಲ ಕೊರತೆಯನ್ನು ನಾವು ನೆನಪಿಸ್ಕೊಳ್ತೀವಿ, ಅವ್ರು ಬರ್ತಾ ಇಲ್ಲ ನಾವು ಕರೆದ್ರೆ ಅನ್ನೋದನ್ನು ಟ್ರಂಪ್ ಹೇಳ್ತಾ ಇದ್ರು. ಇರಾನ್ ಯುದ್ಧದ 21ನೇ ದಿನ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಕೊನೆಗೊಳಿಸುವ ಬಗ್ಗೆ ಯೋಚನೆ ಮಾಡ್ತಾ ಇದ್ರಂತೆ. ಆದಾಗ್ಯೂ ಕೇವಲ 1 ಗಂಟೆ ಮೊದಲು ಅವರು ಕದನ ವಿರಾಮವನ್ನು ಬಯಸುವುದಿಲ್ಲ ಅಂತ ಕೂಡ ಹೇಳಿದ್ರಂತೆ. ಸಂಘರ್ಷದಲ್ಲಿ ಅಡ್ಡಿಪಡಿಸಲ್ಪಟ್ಟಂತಹ ವಿಶ್ವದ ಪ್ರಮುಖ ಹಡಗು ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಇತರ ದೇಶಗಳ ಮೇಲ್ವಿಚಾರಣೆಗಾಗಿ ಮಾಡಬೇಕು ಅಂತ ಕೂಡ ಅವರು ಹೇಳಿದರು. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಪ್ರಯತ್ನಗಳಲ್ಲಿ ಅಮೆರಿಕವನ್ನು ಬೆಂಬಲಿಸುವ ನ್ಯಾಟೋ ಮಿತ್ರ ರಾಷ್ಟ್ರಗಳು ಅವರು ಹೇಡಿಗಳು ಅಂತ ಕೂಡ ಟ್ರಂಪ್ ಕರೆದಿದ್ದಂತೆ. ಅಮೆರಿಕಕ್ಕೆ ಯಾರ ಸಹಾಯದ ಅವಶ್ಯಕತೆಯೂ ಇಲ್ಲ, ಅಮೆರಿಕ ಏಕಾಂಗಿಯಾಗಿ ಹಾರ್ಮುಜ್ ಜಲಸಂಧಿಯನ್ನು ಫ್ರೀಡಮ್ ಮಾಡಲು ಹೋರಾಟ ಮಾಡ್ತೀವಿ ಅನ್ನೋದನ್ನು ಟ್ರಂಪ್ ಪದೇ ಪದೇ ಹೇಳಿದರು. ಇರಾನ್ ಯುದ್ಧದಲ್ಲಿ ಅಮೆರಿಕ ಬ್ರಿಟನ್ ಬೆಂಬಲವನ್ನು ಪಡೆದುಕೊಂಡಿದೆ. ಹೌದು,
UK ಈಗ ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ತನ್ನ ನೆಲೆಗಳಿಗೆ ಪ್ರವೇಶವನ್ನು ಮತ್ತು ಇರಾನ್ ಯುದ್ಧದ ಭೂಮಿಯಲ್ಲಿ ತನ್ನ ವಾಯು ನೆಲೆಗಳನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶ ನೀಡ್ತಾ ಇದೆಯಂತೆ. ಇರಾನ್ ಮತ್ತು ಕತಾರ್ನಲ್ಲಿ ನೆಲೆಗಳ ಮೇಲೆ ದಾಳಿಯ ನಂತರ ತೈಲ ಮತ್ತು ಅನಿಲ ಬೆಲೆಗಳು ಹೆಚ್ಚುವ ಮಟ್ಟ ಜಾಸ್ತಿ ಆಗ್ತಾ ಇದೆ. ಈ ಸಂಘರ್ಷ ನಡೆಯೋದಕ್ಕೆ ಮುಂಚೆ ಒಂದು ಪ್ರತಿ ಬ್ಯಾರಲ್ ಕಚ್ಚಾ ತೈಲ $72 ಅಷ್ಟೇ ಇತ್ತು. ಆದರೆ ಇವತ್ತು 119, 107 ಅಂದರೆ 100ರಿಂದ 120, 125 ದಾಟ್ತಾನೆ ಇದೆ. ಸೌತ್ ಪಾರ್ಸ್ ಅನಿಲ ಕ್ಷೇತ್ರದಲ್ಲಿ ಇರಾನಿನ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಬೆಲೆಗಳಲ್ಲಿ ಈ ಹೆಚ್ಚು ಕಡಿಮೆ ಪ್ರಾರಂಭ ಆಯಿತು, ಏರಿಳಿತ ಪ್ರಾರಂಭ ಆಯಿತು. ನಂತರ ಇರಾನ್ ಕತಾರ್ನ ಅನಿಲ ಸೌಲಭ್ಯಗಳ ಮೇಲೆ ಯಾವಾಗ ದಾಳಿ ಮಾಡ್ತೋ ನೋಡಿ, ಇರಾನ್ ಕೂಡ ಪ್ರತೀಕಾರ ತೀರಿಸ್ಕೊಂಡಂಗಾಯಿತು ಅಂತ ಅನಿಸುತ್ತೆ. ಇರಾನ್ ಸ್ವತಃ ಇಂಧನ ಸೌಲಭ್ಯಗಳನ್ನು ಮತ್ತೊಮ್ಮೆ ಗುರಿಯಾಗಿಸಿಕೊಂಡು US ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ ಇಂಧನದ ಎಲ್ಲ ಮೂಲಸೌಕರ್ಯಗಳ ಮೇಲೆ ಸಂಪೂರ್ಣ ನಾಶ ಮಾಡುವುದಾಗಿ ಇರಾನ್ ಮಿಲಿಟರಿ ಬೆದರಿಕೆ ಹಾಕ್ತಾನೆ ಇದೆ. ಇದರ ಹೊರತಾಗಿಯೂ ಇರಾನ್ ತನ್ನ ತೈಲ ರಫ್ತಿನಲ್ಲಿ ಬಹಳ ದೊಡ್ಡ ಒಂದು ಆಯಿಲ್ ರಿಫೈನರಿಯನ್ನು ಪ್ರಮುಖ ಅಂದರೆ ಇರಾನ್ನ ದ್ವೀಪವನ್ನು ವಶಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ವಾಷಿಂಗ್ಟನ್ನಲ್ಲಿ ಒಂದು ಮೀಟಿಂಗ್ ಮಾಡಿ ಇದನ್ನು US ನಿರ್ಧಾರ ಮಾಡ್ತಾ ಇದೆ ಅನ್ನೋಂಥ ವರದಿಗಳು ಕೂಡ ಎಲ್ಲ ಕಡೆ ಲೀಕ್ ಆಗ್ತಾ ಇದೆ. ಕೇಳಿದರೆ ಹೀಗೆ ಇರಾನ್, ಅಮೆರಿಕ, ಇಸ್ರೇಲ್ ಮಧ್ಯೆ ನಡೀತಾ ಇರ್ತಕ್ಕಂಥ ಈ ಸಂಘರ್ಷದಲ್ಲಿ ಇಲ್ಲಿ ಸಂಬಂಧನೇ ಇಲ್ಲದಂತಹ ದೇಶಗಳು, ಉದಾಹರಣೆ ಭಾರತ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಹೀಗೆ ಹಲವು ರಾಷ್ಟ್ರಗಳು, ಏಷ್ಯಾದ ಹಲವು ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿ ಬಹಳ ಪ್ರಮುಖ. ಈ ಹಾರ್ಮುಜ್ ಜಲಸಂಧಿ ಬಹಳ ಬೇಗವಾಗಿ ಬಿಡುಗಡೆಗೊಳ್ಳಬೇಕು, ಸ್ವತಂತ್ರವಾಗಬೇಕು, ಮತ್ತು ಅಲ್ಲಿ ಹಡಗುಗಳು, ತೈಲ ಹಡಗುಗಳು ಸರಾಗವಾಗಿ ಓಡಾಡಬೇಕು. ಪ್ರತಿಯೊಬ್ಬ ಭಾರತೀಯರ, ಪ್ರತಿಯೊಬ್ಬ ಪಬ್ಲಿಕ್ನ ಇದು ಕನಸಾಗಿದೆ.